ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವಿನ್ನು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ನಾನು ನಿಮಗೆ ಹೊರಟಿರೋ ಕತೆ ಬೀರ್ಬಲ್ನ ಉತ್ತರ. ಏನಪ್ಪ ಇದು ಕತೆ ಹೆಸರು ಹೀಗಿದೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಕತೆ ಹೆಸರು ಹೇಗಾದರೂ ಇರಲಿ, ಆದರೆ ಕತೆ ಚೆನ್ನಾಗಿರಬೇಕು ಅಲ್ವಾ? ಬೀರ್ಬಲ್ ಮತ್ತು ಅಕ್ಬರ್ ಕತೆಗಳು ತುಂಬಾ ಚೆನ್ನಾಗಿರುತ್ತೆ. ಕತೆ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಕೆಲವರನ್ನು ಏನಾದರೂ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ತಕ್ಕ ಉತ್ತರ ಕೊಡುವುದಷ್ಟೇ ಮಾಡದೆ ಮಾತು ಬೆಳೆಸುವರು. ಅದು ತಪ್ಪು ಎಂಬುದು ಬೀರ್ಬಲ್ ಸ್ಪಷ್ಟಪಡಿಸುತ್ತಾರೆ. ಒಮ್ಮೆ ಬೀರ್ಬಲ್ ಯಾರನ್ನೋ ಕಾಣಲು ಹೊರಟಿದ್ದರು. ಆ ದಾರಿಯಲ್ಲಿ ಒಬ್ಬ ಮನುಷ್ಯ ಅವನಿಗೆ ಎದುರಾದನು. ಅವನು ಬೀರ್ಬಲ್ನನ್ನು ತಡೆದು ನಿಲ್ಲಿಸಿ, ಅಯ್ಯ, ಅಕ್ಬರ್ ಮಹಾರಾಜರ ಮಂತ್ರಿ ಬೀರ್ಬಲ್ರ ಮನೆ ಎಲ್ಲಿದೆ ನಿಮಗೆ ಗೊತ್ತೇ? ದಯವಿಟ್ಟು ತಿಳಿಸುತ್ತೀರಾ ಎಂದು ಕೇಳಿದನು. ಆ ಮನುಷ್ಯ ಬೀರ್ಬಲನ್ನು ನೋಡಿರಲಿಲ್ಲ. ತಾನು ಬೀರ್ಬಲನ್ನು ಮಾತನಾಡಿಸುತ್ತಿದ್ದೇನೆ ಎಂದು ಅವನಿಗೆ ಹೇಗೆ ತಿಳಿಯಬೇಕು? ಬೀರ್ಬಲ್ ಅವನಿಗೆ ತನ್ನ ಮನೆಯ ಗುರುತು ಹೇಳಿ ತನ್ನ ಪಾಡಿಗೆ ತಾನು ಮುಂದಕ್ಕೆ ಹೊರಟ. ಆ ಮನುಷ್ಯ ಬೇಗನೆ ಬೀರ್ಬಲ್ನ ಮನೆಗೆ ಹೋಗಿ ಅವನ ಮನೆಯ ಆಳನ್ನು, ಏನಪ್ಪ, ಬೀರ್ಬಲವರು ಮನೆಯಲ್ಲಿದ್ದಾರೆಯೇ ಎಂದು ಕೇಳಿದನು. ಮನೆಯ ಆಳು, ಇಲ್ಲ, ಅವರು ಯಾರನ್ನೋ ಕಾಣಲು ಹೋಗಿದ್ದಾರೆ, ಬರುವುದು ಸಂಜೆಯಾಗುತ್ತದೆ ಎಂದು ಹೇಳಿದನು. ಆ ಮನುಷ್ಯ ಬೀರ್ಬಲ್ನಿಗಾಗಿ ಸಂಜೆಯವರೆಗೂ ಕಾದು ಕುಳಿತಿದ್ದ. ಸಂಜೆ ಬೀರ್ಬಲ್ ಮನೆಗೆ ಬಂದಾಗ ಕಾದು ನಿಂತಿದ್ದ ಮನುಷ್ಯನಿಗೆ ಮನೆ ಗುರುತು ಹೇಳಿದವರೇ ಬೀರ್ಬಲ್ ಎಂಬುದು ತಿಳಿದು ಆಶ್ಚರ್ಯವಾಯಿತು. ಸ್ವಾಮಿ, ಬೆಳಗ್ಗೆ ದಾರಿಯಲ್ಲಿ ಸಿಕ್ಕಾಗ ನೀವು ನಾನೇ ಬೀರ್ಬಲ್ ಎಂದು ಯಾಕೆ ಹೇಳಲಿಲ್ಲ ಎಂದು ಕೇಳಿದ. ಬೀರ್ಬಲ್ ನಸುನಗುತ್ತಾ, ಅಲ್ಲವಯ್ಯ, ನೀನು ಮಂತ್ರಿ ಬೀರ್ಬಲ್ ಮನೆ ಎಲ್ಲಿದೆ ತಮಗೆ ಗೊತ್ತೇ, ತಿಳಿಸುತ್ತೀರಾ ಎಂದು ಕೇಳಿದೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಮನೆಯ ಗುರುತು ಹೇಳಿದೆ. ನೀನು ಬೀರ್ಬಲ್ ಬಗ್ಗೆ ಕೇಳಿದ್ದರೆ ನಾನೇ ಬೀರ್ಬಲ್ ಎಂದು ಹೇಳುತ್ತಿದ್ದೆ ಎಂದನು. ಬೀರ್ಬಲ್ ಮಾತು ಕೇಳಿ ಆ ಮನುಷ್ಯ ಮೂಕ ವಿಸ್ಮಿತನಾದನು. ಬಂದ ಕೆಲಸ ಮುಗಿಸಿ ಮನೆ ಕಡೆ ಹೊರಟನು. ಫ್ರೆಂಡ್ಸ್, ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಇನ್ನೊಂದು ಕತೆ ಹೇಳ್ತೀನಿ, ಕೇಳ್ತೀರಾ? ಅಕ್ಬರ್ ಮಹಾರಾಜರ ಚಿಂತೆ. ಕತೆ ಹೆಸರು ಕೇಳಿದ್ರೆ ಇದೇನಪ್ಪ, ಅವ್ರು ಮಹಾರಾಜ ಅಲ್ವಾ, ಅವ್ರಿಗೂ ಕೂಡ ಚಿಂತೆ ಇತ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ರಾಜ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕೂಡ ಚಿಂತೆ ಇದ್ದೇ ಇರುತ್ತೆ ಅಲ್ವಾ? ಅಕ್ಬರ್ ಮಹಾರಾಜರನ್ನ ನೋಡಲು ಪ್ರತಿದಿನವೂ ಜನಗಳು ಬರುತ್ತಿದ್ದರು. ಒಂದು ದಿನ ಅರಮನೆಗೆ ಒಬ್ಬ ಪಂಡಿತರು ಬಂದು ಮಹಾರಾಜರನ್ನು ಹೊಗಳಿ, ನೀವು ಈ ಜಗತ್ತನ್ನು ಸೃಷ್ಟಿಸಬಲ್ಲ ದೇವರಿಗಿಂತ ದೊಡ್ಡವರು ಎಂದು ಹೇಳಿ ಹೊರಟು ಹೋಗುತ್ತಾರೆ. ಆ ಪಂಡಿತರು ಹೇಳಿ ಹೋದ ವಿಷಯಗಳನ್ನು ನೆನಪು ಮಾಡಿಕೊಂಡು ಅಕ್ಬರ್ ಮಹಾರಾಜರು, ನಾನು ಆ ದೇವರಿಗಿಂತ ದೊಡ್ಡವನು, ಅದು ಹೇಗೆ ಸಾಧ್ಯ, ಯಾವ ವಿಧದಲ್ಲಿ ಸಾಧ್ಯ ಎಂದು ಹೇಳಿ ಚಿಂತೆ ಮಾಡತೊಡಗಿದರು. ಅಕ್ಬರ್ ಮಹಾರಾಜರಿಗೆ ಏನು ಉತ್ತರ ಹೊಳೆಯಲಿಲ್ಲ. ಆಗ ಅವರು ಅರಮನೆಯ ಪಂಡಿತರೆಲ್ಲರನ್ನೂ ಕರೆಯಿಸಿದರು. ಎಲ್ಲರ ಮುಂದೆ ತನ್ನ ಚಿಂತೆಯನ್ನು ಹೇಳಿಕೊಂಡರು. ಪಂಡಿತರೇ, ನೀವು ಆ ಪಂಡಿತರ ಮಾತುಗಳನ್ನು ಕೇಳಿದ್ದೀರಿ ಅಲ್ವಾ? ಇದಕ್ಕೆ ಸರಿಯಾದ ಉತ್ತರವನ್ನು ಯಾರಾದರೂ ಹೇಳಿ ಎಂದು ಕೇಳುತ್ತಾರೆ. ಅಲ್ಲಿದ್ದ ಪಂಡಿತರೆಲ್ಲರೂ ತುಂಬಾನೇ ಯೋಚನೆ ಮಾಡಿದರು. ಆದರೆ ಅವರಲ್ಲಿ ಯಾರಿಗೂ ಕೂಡ ಸರಿಯಾದ ಉತ್ತರ ತಿಳಿಯಲಿಲ್ಲ. ಕೊನೆಗೆ ಅಕ್ಬರ್ ಮಹಾರಾಜರು ಬೀರ್ಬಲ್ ಕಡೆ ನೋಡಿ, ಬೀರ್ಬಲ್, ನಿನಗೇನಾದರೂ ತಿಳಿದಿದೆಯಾ ಎಂದು ಕೇಳಿದರು. ಆಗ ಬೀರ್ಬಲ್, ಪಂಡಿತರು ಹೇಳಿದ ವಿಷಯ ನಿಜವಾಗಿಯೂ ಸತ್ಯ, ಅದರಲ್ಲಿ ಅನುಮಾನವೇ ಬೇಡ ಎಂದು ಹೇಳುತ್ತಾನೆ. ಆಗ ಅಕ್ಬರ್ ಮಹಾರಾಜರು, ಅದು ಹೇಗೆ ಸಾಧ್ಯ ಎಂಬುದನ್ನು ನೀನೇ ಹೇಳು ಎಂದು ಕೇಳಿದರು. ಆಗ ಬೀರ್ಬಲ್, ಮಹಾಪ್ರಭು, ದೇವರು ಮಾಡಲಾಗದ ಒಂದು ಕೆಲಸವನ್ನು ನೀವು ಮಾಡಬಲ್ಲಿರಿ, ಆದುದರಿಂದ ನೀವು ದೊಡ್ಡವರು ಎಂದನು. ಅಕ್ಬರ್ ಮಹಾರಾಜ ಇರಬಹುದು ಎಂದುಕೊಂಡು ಮೀಸೆ ಮೇಲೆ ಕೈಯಾಡಿಸುತ್ತಾ, ಏನದು ಅಂಥ ಕೆಲಸ ನಾನು ಮಾಡಿರುವುದು ಎಂದು ಪ್ರಶ್ನಿಸಿದ. ಬೀರ್ಬಲ್,
ಮಹಾಪ್ರಭು, ಆ ದೇವರು ಯಾರನ್ನಾದರೂ ಬಹಿಷ್ಕಾರ ಹಾಕಿ ಕಳುಹಿಸೋಣ ಎಂದುಕೊಂಡನ್ನಿ. ಅವನು ಆ ವ್ಯಕ್ತಿಯನ್ನು ಎಲ್ಲಿಗೆ ಕಳುಹಿಸಲು ಸಾಧ್ಯ? ಅದೇ ನೀವಾದರೆ ಯಾರಿಗಾದರೂ ಬಹಿಷ್ಕಾರ ಹಾಕಿದಾಗ ಅವನನ್ನು ನಿಮ್ಮ ರಾಜ್ಯದಿಂದಲೇ ಹೊರಗೆ ಹಟ್ಟುವುದು ಸಾಧ್ಯವಲ್ಲವೇ ಎಂದು ಹೇಳಿದ. ಅಕ್ಬರ್ ಮಹಾರಾಜರು ಬೀರ್ಬಲ್ ಮಾತು ಕೇಳಿ ಬೀರ್ಬಲ್ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾನೆಂದು ಎನಿಸಿತು. ಅವರು ಏನೂ ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟರು. ಅಕ್ಬರ್ ಮಹಾರಾಜರು ಹೇಳುತ್ತಾರೆ, ಬೀರ್ಬಲ್, ಯಾವನೋ ಪಂಡಿತ ಹೇಳುವುದನ್ನು ನಿಜವೆಂದು ತಿಳಿದು ದೇವರಿಗಿಂತ ದೊಡ್ಡವನೆಂದು ಭಾವಿಸಿದೆ. ನೀನು ನನ್ನ ಕಣ್ಣು ತೆರೆಸಿದೆ. ದೇವರಿಗಿಂತ ದೊಡ್ಡವರು ಈ ಜಗತ್ತಿನಲ್ಲಿ ಯಾರಿರುವರು ಎಂದು ಹೇಳಿ ಬೀರ್ಬಲ್ಗೆ ಉಡುಗೊರೆ ಕೊಟ್ಟು ಸತ್ಕರಿಸಿದರು. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಹಾಕೋ ಕಥೆಯ ಪ್ರತಿಯೊಂದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.